ಅಮ್ಮ ಏನ್ ನಿಮ್ಮ ಹೆಸರು? ಮುನಿಯಮ್ಮ. ಯಾವ ಊರು ನಿಮ್ದು? ನಮ್ಮದು ನಾಗಸಂದ್ರ. ನಾಗಸಂದ್ರನಾ? ಕೋಳಿ ಸಾಗಾಣಿಕೆ ಮಾಡ್ತಿರೋದು ನೀವೇನಾ? ನಮ್ಮ ಮಕ್ಳು ಮಾಡ್ತಾವ್ರೆ, ನಾವು ನೋಡ್ಕೋತೀವಿ. ನಮ್ಮ ಬೀಗರು ನಾನು ನೋಡ್ಕೋತೀವಿ. ವ್ಯಾಪಾರಕ್ಕೆ ಬಂದಾಗ ವ್ಯಾಪಾರ ಮಾಡಿ ಕೋಳಿ ಕೊಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅಮ್ಮ? ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ. 5 ವರ್ಷದಿಂದ. ಯಾವ ತಳಿ ಕೋಳಿ ಸಾಕ್ತಿರೋದು ನೀವು? ಮೈಸೂರು ನಾಟಿ. ಮೈಸೂರು ನಾಟಿ ಕೋಳಿ ಅಂತೇಳಿ. ಯಾರು ನಿಮ್ಮ ಮಗವರೇ ತರಿಸ್ಕೊಡ್ತಾರೆ ಇಲ್ಲಿ? ಮಗವರೇ ತರಿಸ್ಕೊಡೋದು, ಇಲ್ಲಿಗೆ ಬರ್ತವೆ. ಇಲ್ಲಿಗೆ ಬರ್ತಾರೆ. ನೀವು ನಿಮ್ ಬೀಗರು ನೋಡ್ಕೋತಾ ಇದ್ದೀರಾ? ನೋಡ್ಕೋತಾ ಇದ್ದೀವಿ. ಕೆಲಸ ಎಲ್ಲ ಹೆಂಗಿರುತ್ತಮ್ಮ? ಏನ್ ಆಹಾರ ಕೊಡ್ತೀರಾ ಅದಕ್ಕೆ? ಎಲ್ಲ ಕೊಡ್ಬೋದೇವ. ಎಲ್ಲ ಏನು ಫುಡ್ ಬರ್ತದೆ, ಕೇಕ್ ಬರ್ತದೆ, ಮಿಕ್ಕಿದ ಪಾಕಿದ ಅನ್ನ ಪನ್ನ ಎಲ್ಲ ಮುದ್ದೆ ಏನ್ ಬಿಡಲ್ಲ, ಎಲ್ಲ ಹಾಕ್ತೀರಾ? ಎಲ್ಲಾನು ಹಾಕ್ತಿವಿ. ಓಕೆ. ಏನ್ ಮೊಟ್ಟೆಗೋಸ್ಕರ ಸಾಕ್ತಾ ಇದ್ದೀರಾ? ಇಲ್ಲ, ಮೊಟ್ಟೆಗಲ್ಲ, ಮಾಂಸಕ್ಕೋಸ್ಕರ ಸಾಕ್ತಾ ಇದ್ದೀರಾ? ಮೊಟ್ಟೆಗೆ ಸಾಕಾಗಲ್ಲ ಕಣಮ್ಮ, ಆಗಲ್ಲ. ಇವಾಗ ಕೋಳಿ ಮಾಂಸಕ್ಕೆ ತಯಾರಾಗಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? 4 ತಿಂಗಳು. 4ರಿಂದ 4.25 ತಿಂಗಳು ಅಂತೀರಾ? ಅಷ್ಟೇ. ಈಗ ಕೋಳಿಗಳೆಲ್ಲ ಈಗೆಲ್ಲ ಸಾಕ್ತೀರಾ, ಮಾರ್ಕೆಟಿಂಗ್ ಎಲ್ಲ ಈಗ ತಗೊಂಡೋಗೋರೆಲ್ಲ ಹೆಂಗ್ ಗೊತ್ತಾಗುತ್ತೆ ಇಲ್ಲೆಲ್ಲ ಕೋಳಿಗಳಿದೆ ಅಂತ? ಎಲ್ಲ ನನ್ನ ಮಕ್ಳು ಎಲ್ಲ ಫೋಟೋಗಳು ಹಾಕವ್ರೆ. ಅದ್ರಲ್ಲಿ ಬಂದು ನೋಡಿ ತಗೊಂಡೋಯ್ತಾರೆ ಸಂತೆಗೆ. ಮಾಗಡಿ ಸಂತೆ, ಕುಣಿಗಲ್ ಸಂತೆ ಎಲ್ಲ ತಗೊಂಡೋಯ್ತಾರೆ ಕಣವ. ಇವಾಗ ಸ್ಟಾರ್ಟಿಂಗು ನೀವು ಶುರು ಮಾಡಿದ ಕೋಳಿ ಸಾಗಾಣಿಕೆ ಮಾಡೋದಕ್ಕೆ ಎಷ್ಟರಿಂದ ಶುರು ಮಾಡಿದ್ರಿ ನೀವು? 200-300 ಫಸ್ಟ್ ಸಾಕುವಾಗ ತಂದಿದ್ದು. ಇವಾಗ 1,500 1,600 ಹಿಂಗೆ ತಂದು ಮೇಯಿಸ್ತಾ ಇದ್ದೀವಿ. ಮೇಯಿಸ್ತಾ ಇದ್ದೀರಾ? ಇದಕ್ಕೆ ಬೆಳಿಗ್ಗೆ ಟೈಮಿಗೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ ನೀವು? 1 ಅವರ್ ಸಾಕು. ಬೆಳಿಗ್ಗೆ 1 ಅವರ್, ಬೆಳಿಗ್ಗೆ 1 ಅವರ್, ಮಧ್ಯಾಹ್ನ 1 ಅವರ್, ಸಾಯಂಕಾಲ 1 ಅವರ್. ಈಗ ಯಾರಾದ್ರೂ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೇಕು, ಏನಾದ್ರು ಸಾಗಾಣಿಕೆ ಮಾಡ್ಬೇಕು ಅನ್ನೋರು ಕೋಳಿ ಸಾಗಾಣಿಕೆ ಮಾಡ್ಬೋದು ಅಂತೀರಾ ನೀವು? ಮಾಡ್ಬೋದು ಕಣ. ಹೆಂಗೆ ಅಮ್ಮ? ಏನೆಲ್ಲ ಲಾಭಗಳಿದಾವೆ ಇದ್ರೊಳಗೆ? ಲಾಭ ಐತೆ ಮಾಡ್ದಂಗೆಲ್ಲ. ದಪ್ಪ ಬಂದ್ರೆ 350 ಕೊಡ್ತೀವಿ, ಕೆಜಿ 350. ಕೆಜಿ 350. ಸಣ್ಣ ಪಿಳ್ಳೆಗೆ ಬಂದ್ರೆ ಇದು ಜೊತೆ ಲೆಕ್ಕ 700 ರೂಪಾಯಿ ಜೊತೆ. ನೀವೇನಾದ್ರೂ ಓದಿದ್ದೀರಾ? ಇಲ್ಲ ಕಣವ, ಒಂದ್ ಅಕ್ಷರನು ಓದಿಲ್ಲ. ಮುಂಚೆ ಹಸುಗಳೆಲ್ಲ ಸಾಕ್ತಾ ಇದ್ರಿ, ಇವಾಗ ಕೋಳಿ ಮಾತ್ರ ಸಾಗಾಣಿಕೆ ಮಾಡ್ತಾ ಇದ್ದೀರಾ? ಕೋಳಿಗಳು ಮಾತ್ರ ಮಾಡ್ತಾ ಇದ್ದೀರಾ? ಕುರಿ ಸಾಕ್ತಿದ್ದೋ, ಹಸು ಸಾಕ್ತಿದ್ದೋ. ಇವಾಗ ಕೋಳಿ ಸಾಗಾಣಿಕೆ. ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾರಲ್ಲ, ಅದ್ರ ಬಗ್ಗೆ ನಿಮಗೆ ಗೊತ್ತಾ? ನಿಮ್ಮ ಮಕ್ಳೇ ಮಾಡ್ಕೊಡ್ತಾರ ಅಥವಾ ನೀವು ಮಾಡ್ತೀರಾ? ನಾವು ಜೊತೆಲಿ ನಿಂತ್ಕೊಂಡು ಮಾಡ್ತೀವಿ. ವ್ಯಾಕ್ಸಿನೇಷನ್ ಎಷ್ಟು ದಿನ ಕೊಡ್ತೀರಾ? ವಾರಕ್ಕೆ ಒಂದ್ಸತಿ. ವಾರಕ್ಕೊಂದ್ಸತಿ 3 ವಾರ ಕೊಡ್ಬೇಕು. 3 ವಾರ. ಎಷ್ಟು ದಿನದ ಮರಿ ತರಿಸ್ಕೋತೀರಾ ನೀವು? 1 ದಿವಸದ್ದು ಮರಿ. 1 ದಿನದ ಮರಿ ತರಿಸ್ಕೋತೀರಾ? 1 ದಿವಸದ್ದು. ಇವೆಲ್ಲ ಇವಾಗ ಎಷ್ಟು ತಿಂಗಳು ಆಗಿರೋದು? ಈಗ 3 ತಿಂಗಳು 3.5 ತಿಂಗಳು ಆಗತ್ ಕಣಮ್ಮ. 3ರಿಂದ 3.5 ತಿಂಗಳು. ಇನ್ನು 15 ದಿವಸದೊಳಗೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಖಾಲಿ ಮಾಡ್ಬೇಕು. ಅಂದ್ರೆ ಹೆಣ್ಣು ಕೋಳಿ ಗಂಡು ಕೋಳಿ ಅಂದ್ರೆ 2 ಸಮವಾಗಿ ಸಾಕಿದ್ದೀರಾ ಅಥವಾ ಹೆಂಗೆ ಅಮ್ಮ? 2 ಸಮನೇ ಸಾಕಿದ್ದೀರಾ? ಈಗ ಯಾರಾದ್ರೂ ನಾವು ಮನೆಯಲ್ಲಿ ಸಾಕೋದಕ್ಕೆ ಒಂದು 10 ಕೋಳಿ 5 ಕೋಳಿ ಬೇಕು ಅಂತ ಕೇಳಿದ್ರು ಬಂದು ಕೊಡ್ತೀರಾ? ಕೊಡ್ತೀವಿ. ಆ ತರನು ಕೊಡ್ತೀವಿ. ಅವ್ರಿಗೆ ಎಷ್ಟು ಬೇಕು ಅಷ್ಟು 100 ಕೇಳಿದ್ರು ಕೊಡ್ತೀರಾ? 200 ಕೇಳಿದ್ರು ಕೊಡ್ತೀವಿ ಅಮ್ಮ. ಕೊಡ್ತೀವಿ. ಅವ್ರು ಸಾಕೋರು ಮೊಟ್ಟೆ ಇಕ್ಸೋರು ತಗೊಂಡೋಯ್ತಾರೆ, ಕೊಡ್ತೀವಿ. ಈ ಮಾರಾಟಕ್ಕೆ ಬರೋರು ಸಂತೆ ಮೇಲೆ ಅವರು ತಗೊಂಡೋಯ್ತಾರೆ, ಅವ್ರಿಗೂ ಕೊಡ್ತೀವಿ. ಕೊಡ್ತೀವಿ. ಇವಾಗ ಎಲ್ಲೆಲ್ಲಿಂದ ಬಂದು ತಗೊಂಡು ಹೋಗ್ತಿದಾರಮ್ಮ ಕೋಳಿಗಳನ್ನ? ನಿಮ್ಮ ಮಾಗಡಿಯಿಂದ ಬರ್ತಾರೆ, ಇದು ಕುಣಿಗಲ್ಲು ಅವರು ಬರ್ತಾರೆ. ಸಂತೆ ಮೇಲೆ ಬರೋರು ಯಾವ್ಯಾವ ಊರು ಅನ್ನೋದು ಏನು ಗೊತ್ತಿಲ್ಲ. ಮಂಗಳೂರವರು ಬಂದು ಒಟ್ಟುಗಟ್ಲೆ ತುಂಬ್ಕೊಂಡೋಯ್ತಾರೆ. ಅಮ್ಮ, ಈಗ ಕೋಳಿ ಸಾಗಾಣಿಕೆ ಮಾಡೋದಕ್ಕೆ ವಾತಾವರಣ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತೀರಾ? ಗಾಳಿ ಇದು ಇರ್ಬೇಕವ. ಯಾವಾಗ್ಲೂ ಮಳೆ ಹಿಡ್ಕೊಂಡ್ರೆ ಆಗಲ್ಲ. ಗಾಳಿ ಚೆನ್ನಾಗಿ ಆಡ್ಬೇಕು, ಬಿಸಿಲು ಇರ್ಬೇಕು. ಇನ್ನು ಮಳೆ ಹುಯ್ತಾ ಇದ್ರೆ ಕೋಳಿಗೂ ಸಾಕ ಕಷ್ಟ. ಮೈಸೂರು ನಾಟಿ ಅಂದರೆ ಚೆನ್ನಾಗಿ ಮಾಂಸ ಚೆನ್ನಾಗಿರ್ತದೆ ಅಂತ ತಗೊಂಡೋಯ್ತಾರೆವ. ಅದರಿಂದ ನಾವು ಇಲ್ಲಿ ಮಾರಾಟಕ್ಕೆ ಮಾಡ್ತಾ ಇರೋದು. ಇವಾಗ ಕೋಳಿ ಸಾಗಾಣಿಕೆ ಮಾಡಿದಾಗ ಕೋಳಿ ಮೊಟ್ಟೆ ಇಕ್ಸ್ಕೊಂಡು ಅವರು ಮೊಟ್ಟೆಯಲ್ಲಿ ಅವ್ರಿಗೆ ಮೊಟ್ಟೆ ಅನುಕೂಲ. ಅವ್ರಿಗೆ ರೇಟ್ ಜಾಸ್ತಿ ಅಂತ ಮೊಟ್ಟೆ ಇಕ್ಸಕ್ಕೆ ತಗೊಂಡೋಯ್ತಾರವ. ಹೆಣ್ಣುಗೋಳಿ ಜಾಸ್ತಿ ತಗೊಂಡೋಗ್ತಾರೆ. ಗಂಡುಗೋಳಿ ಒಂದು 2 ಹೆಣ್ಣುಗೋಳಿ ಜಾಸ್ತಿ ತಗೊಂಡೋಗ್ತಾರೆ ಮೊಟ್ಟೆ ಇಕ್ಸ್ಕೊಳಕ್ಕೆ. ರೇಟ್ ಜಾಸ್ತಿ ಅದು. ಅಮ್ಮ, ಇನ್ನು ಇದು ಕೋಳಿದೆಲ್ಲ ಗೊಬ್ಬರಗಳೆಲ್ಲ ಬರುತ್ತಲ್ಲ, ಗೊಬ್ಬರ ಏನಾದ್ರು ಬೇರೆಯವ್ರಿಗೆ ಮಾರಾಟ ಮಾಡ್ತೀರಾ ಅಥವಾ ನಿಮ್ಮ? ಇಲ್ಲ ಕಣಮ್ಮ, ನಮ್ದು ಅಡಿಕೆ ಗಿಡ ಐತೆ, ತೆಂಗಿನ ಗಿಡ ಐತೆ. ನಾವು ಹಾಕೋತೀವಿ, ಕೊಡಲ್ಲ ಬೇರೆಯವ್ರಿಗೆ. ಕೊಟ್ರೆ ಲಾಭ ಐತೆ, ಕೊಡಲ್ಲ, ನಮ್ದೇ ಐತಲ್ವ. ಅಮ್ಮ, ಇವಾಗ ನೀವು ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೀರಲ್ಲ, ಲಾಭ ಎಷ್ಟು ತಗೋತಾ ಇದ್ದೀರಾ ಅಂದಾಜು ಹೇಳ್ಬೋದಾ? ಈಗ 3.5ರಿಂದ 4ರಿಂದ 4.25 ತಿಂಗಳು ಮಾಡ್ತಾ ಇದ್ದೀರಿ. ಅಷ್ಟು ದಿನಕ್ಕೆ ಎಷ್ಟು ಲಾಭ ಬರ್ತಾ ಇದೆ ನಿಮ್ಗೆ? ಲಾಭ ಬರೋದು 1-2 ಲಕ್ಷ. 2 ಲಕ್ಷದವರೆಗೂ ಬರುತ್ತೆ ಕಣವ. ಎಷ್ಟು? 1200 ಮರಿ? 1200
1200 1500 ಇರುತ್ತೆ. ಅಷ್ಟಕ್ಕೆ 2 ಲಕ್ಷದವರೆಗೂ ಲಾಭ ತಗೋತಾ ಇದ್ದೀರಾ? ತಗೋತಾ ಇದೀವಿ ಕಣವ. ನೋಡವ 15 ದಿವಸದ ಪಿಳ್ಳೆ, 1 ದಿವಸದ ಪಿಳ್ಳೆ ತಂದಿದ್ದೀವಿ. ಈಗ 2 ಸತಿ ಹಾಕಿದ್ದೀವಿ, ಡ್ರಾಪ್ ಹಾಕಿದ್ದೀವಿ. ಇನ್ನೊಂದು ಸತಿ ಹಾಕಿದ್ರೆ 20 ದಿವಸ ಆಯ್ತದೆ, 15 ದಿವಸ ಮರಿ, 20 ದಿವಸದ ಮರಿ ಆಯ್ತದೆ. ಆಮೇಲೆ ಇದು ಮುಗೀತು, ಕಣ್ಣಿಗೆ ಹಾಕೋದು ಇದು ಡ್ರಾಪ್ ಮುಗೀತು. ಆಮೇಲೆ ಪೌಡ್ರು ನೀರೊಳಗೆ ಕಲ್ಸ್ಬಿಟ್ಟು. ಯಾಕಮ್ಮ ಪೌಡ್ರ್ ಹಾಕೋದು ನೀರೊಳಗಡೆ ಹಾಕ್ಬಿಟ್ಟು? ಇವು ತೂಗುಡಿಸ್ತವೆ. ಇದು ಮಳೆಗೆ ಏನ್ ಕಾರ, ಅವಕ್ಕೆ ಏನ್ ಕಾರ, ಈ ಕಾಯಿಲೆಗಳು ಬರ್ತಾವಲ್ಲಮ್ಮ, ಕೋಳಿಗಳಿಗೆಲ್ಲ ಕಾಯಿಲೆ ಬರ್ತಾವಲ್ಲ, ಅದರಿಂದ ನೀರಿಗೆ ಬೆರೆಸಿ ಮಡ್ಗೋದು. ಸರಿ ಸರಿ ಸರಿ. ಈಗ ಎಷ್ಟು 1200 ತರಿಸ್ಕೊಂಡಿದ್ದೀರಾ? 1200. ಈಗ 15 ದಿನ ಆದ್ಮೇಲೆ ಹೊರಗಡೆ ಬಿಟ್ಬಿಡ್ತೀರಾ ಅಥವಾ ಇನ್ನು ಎಷ್ಟು ಹೊರಗಡೆ ಬಿಡ್ತೀವಿ? 15 ದಿನ ಆದ್ಮೇಲೆ, 20 ದಿವಸ ಆದ್ಮೇಲೆ ಬಿಡ್ತೀವಿ. ಆಚೆ 20 ದಿನ ಆದ್ಮೇಲೆ ಆಚೆ ಬಿಡ್ತೀವಿ. ಆಚೆಗೆ ಬಿಡೋದು 1 ತಿಂಗಳು ಮರಿ. ಆಚೆಗೆ ಬಿಡೋ ಅಷ್ಟೊತ್ತಿಗೆ 1 ತಿಂಗಳು ಮರಿ ಆಗಿರ್ಬೇಕು. ತಿಂಗಳು ಮರಿ ಆಗಿರ್ಬೇಕು. ನನಗೂ ಒಂದು 60 ವರ್ಷ ಆಗದೆ. ಅವಾಗ ಕುರಿ ದನ ಎಲ್ಲ ಸಾಕ್ತಿದ್ದೋ. ಇವಾಗ ಕೋಳಿ ಸಾಕೋಕ್ಕೆ ನನ್ನ ಮಕ್ಳು ತಂದು ಕೊಡ್ತಾರವ. ನಮ್ಮ ಬೀಗರು ನಾವು ನೋಡ್ಕೊತಾ ಇದ್ದೀವಿ. ಮಾರಾಟಕ್ಕೆ ಚೆನ್ನಾಗೇ ಐತೆ. ಮಾಂಸ ಅಂತ ತಿನ್ನೋರಿಗೆ ಕೊಡ್ತಾ ಇದ್ದೀವಿ, ತಿನ್ನೋರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಮೊಟ್ಟೆ ಇಕ್ಸೋರು ತಗೊಂಡೋಗ್ತಾರೆ, ಅವ್ರಿಗೂ ಕೊಡ್ತೀವಿ. ಚೆನ್ನಾಗವೆ ಕಣವ, ಲಾಭನೂ ಐತೆ. ಅವರು ಪಾಪ ಚೆನ್ನಾಗೈತೆ ಅಂತ ಬರ್ತಾರೆ, ಇನ್ನು ತಗೊಂಡೋಗಕ್ಕೆ ಬರ್ತಾರೆ. ಈಗ ಮೈಸೂರು ನಾಟಿ ಕೋಳಿ ನಿಮ್ಮ ಮಗನೇ ತರಿಸ್ಕೊಡ್ತಾರೆ? ಮಗನೇ ತರಿಸ್ಕೊಡ್ತಾರೆ. ಈಗ ಯಾರಾದ್ರೂ ಬೇರೆ ಫಾರ್ಮ್ ಅವರು ಯಾವ ಕೋಳಿ ಸಾಕತ್ತು ಅಂತ ನೋಡ್ತಾ ಇದ್ರೆ ಅವರು ಮೈಸೂರು ನಾಟಿ ಕೋಳಿ ತರಿಸ್ಕೋಬಹುದು? ಸಾಕೋದಿಕ್ಕೆ ತರಿಸ್ಕೋಬಹುದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಮೌಂಟ್ ಎಲ್ಲ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಕಣವ. ಈ ಕೋಳಿಗಳು ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರ್ತವೆ. 4 ತಿಂಗಳು 4 ತಿಂಗಳಿಗೆಲ್ಲ ಹೋಗ್ಬಿಡ್ತವೆ. ಮಾರಾಟಕ್ಕೆಲ್ಲ ಮಾಂಸಕ್ಕೆ ಚೆನ್ನಾಗಿ ತಯಾರಾಗಿರ್ತದೆ. ಯಾವಾಗ್ಲೂ ಎವರ್ ಗ್ರೀನ್ ಬಿಸ್ನೆಸ್ ಅಂತೀರಾ ಇದನ್ನ? ಯಾಕಂದ್ರೆ ಕೋಳಿ ತಿನ್ನೋರ್ ಸಂಖ್ಯೆ ಜಾಸ್ತಿ ಜಾಸ್ತಿ ಅವ. ಏನು ಕೋಳಿ ಇನ್ನು 15 ದಿವಸ ಒಂದೂರಲ್ಲ ಯವ, ಖಾಲಿ ಒಂದು 20 ದಿವಸ 15 ದಿವಸ ಕಳೀಲಿ ಬರ್ತಾರೆ ಅವ ಸಂತೆಯವರು. ಅವರೆಲ್ಲ ಮಾರಾಟಕ್ಕೆ ತಗೊಂಡೋಗೋರು. ನಾಟಿ ಕೋಳಿ ತಿನ್ನೋರೇ ಜಾಸ್ತಿ ಕಣಮ್ಮ. ನಾಟಿ ಕೋಳಿ ಚಿನ್ನೋರು ಜಾಸ್ತಿ ಇಟ್ಕೊಂಡು ಹೋಯ್ತಾರೆ. ಇನ್ನೊಂದು 20 ದಿವಸ ಕಳಿಬೇಕು ಕಣವ ಮಾರಾಟಕ್ಕೆ. ಇನ್ನೊಂದು 20 ದಿವಸ ಕೋಳಿಗಳಿಗೆ ಯಾವಾಗ ಚಿಕ್ಕದಾಗಿ ಮಾಡಿದ್ರೆ ಆಗಲ್ಲ. ಎಷ್ಟೋ ಎಲ್ಲ ಇದು ತೂಗುಡ್ಸಿ ತುಣ್ದಾಡಿ ಸತ್ತೋಯ್ತವೆ ನೋಡಿ. ಹಿಂಗೆ ದೊಡ್ಡದಾಗಿ ಬೈಲಿದ್ರೆ ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿ ದಪ್ಪನೂ ಆಯ್ತವೆ. ಊಟ ತಿನ್ನೋಕ್ಕೂ ಅನುಕೂಲ ಅವಕ್ಕೆ. ಅದೇ ಇವಾಗ ನಿಮ್ದು ಶೆಡ್ ಕೂಡ ತುಂಬಾ ವಿಶಾಲವಾಗಿ ಮಾಡಿದಿರಿ. ಮ್ಯಾಕೆಗೆ ಅಂತ ಮಾಡ್ದವ, ಮ್ಯಾಕೆ ಯಾಕೋ ಆಗಿ ಬರ್ಲಿಲ್ಲ ನಮ್ಗೆ. ಅದಕ್ಕೆ ಕೋಳಿ ಮಾಡಿದ್ವಿ, ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೀವಿ. ಈಗ ಇಲ್ಲೂ ಅಷ್ಟೇ ಹೊರಗಡೆ ತುಂಬಾ ವಿಶಾಲವಾಗಿ ಐತೆ ಜಾಗ. ಕಣವ, ವಿಶಾಲವಾಗಿ ಇರೋದಕ್ಕೆ ನಾವು ಬಿಟ್ಟು ನೋಡು. ಅದು ಎಲ್ಲ ಕೋಳಿಗೆ ಮಾಡಿರೋದು ಇವ ನೋಡು. ಅದು ಕೋಳಿಗೆ ದೊಡ್ಡದಾಗಿದ್ರೇನೆ ಕಣಮ್ಮ ಕೋಳಿ ಸಾಕಾಗೋದು. ಈ ಚಿಕ್ಕದಾಗಿ ಮಾಡ್ತೀನಿ ಅಂದ್ರೆ ಆಗಲ್ಲ. ದೊಡ್ಡದಾಗಿ ಇರಬೇಕು ಕೋಳಿ ಸಾಕಕ್ಕೆ. ಹಿಂಗೆಲ್ಲ ಬೈಲಲ್ಲಿ ಮೈಬೇಕು. ಹುಲ್ಲು ಸೊಪ್ಪು ಎಲ್ಲ ತಿಂತವೆ.